MP4 ಪ್ಲೇಯರ್ ರೆಸ್ಟೋರೇಷನ್ ಪಾರ್ಟ್ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ರೆಸ್ಟೋರ್ ಮಾಡ್ತಾ ಇರೋದು ಈ ಒಂದು MP4 ಪ್ಲೇಯರ್. ಇದು ಟ್ರಾನ್ಸೆಂಡ್ ಅನ್ನೋ ಬ್ರ್ಯಾಂಡ್ದು. ಇದರಲ್ಲಿ ಮೆಮರಿ ಕಾರ್ಡ್ ಹಾಕೋ ಆಪ್ಷನ್ ಇಲ್ಲ. ಇನ್ಬಿಲ್ಟ್ ಬಂದು ಇದರಲ್ಲಿ 2GB ಇರುತ್ತೆ. ಸೊ ಇದನ್ನ ರೆಸ್ಟೋರ್ ಮಾಡೋಕ್ಕಾಗುತ್ತಾ ಇಲ್ವೋ ನೋಡೋಣ ಬನ್ನಿ. ಮತ್ತೆ ಆಸ್ ಯೂಶುವಲ್ ಆಗಿ ಕೇಬಲ್ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ. ಕನೆಕ್ಟ್ ಮಾಡಾದ್ಮೇಲೂ ಡಿಸ್ಪ್ಲೇನಲ್ಲಿ ಏನು ಬರ್ತಾ ಇಲ್ಲ. ಬನ್ನಿ ಇವಾಗ ರೆಸ್ಟೋರೇಷನ್ ಮಾಡೋಕ್ಕಾಗುತ್ತಾ ಅಂತ ನೋಡೋಣ. ಇದನ್ನ ಬಿಚ್ಚೋದು ತುಂಬಾನೇ ಸಿಂಪಲ್. ಆ ವೈಟ್ ಪ್ಯಾನಲ್ ನ ಶಾರ್ಪ್ ಆಬ್ಜೆಕ್ಟ್ ಇಂದ ತೆಗಿಬೇಕಷ್ಟೇ. ತೆಗ್ದಿದ ತಕ್ಷಣ ನಿಮ್ಗೆ ಡಿಸ್ಪ್ಲೇ ಮತ್ತೆ ಬೋರ್ಡ್ ಸಿಗುತ್ತೆ. ಅಲ್ಲೇ ಕೆಲವು ಸ್ಕ್ರೂಸ್ ಇರುತ್ತೆ. ಸ್ಕ್ರೂಸ್ ನ ಬಿಚ್ಕೊಳ್ಳೋಣ ಬನ್ನಿ. ಸ್ಕ್ರೂಸ್ ಬಿಚ್ಚಿಬಿಟ್ಟು ಆಚೆ ತೆಗೆದು ನೋಡಿದ್ರೆ ಇದರಲ್ಲೂ ಬ್ಯಾಟ್ರಿ ಇರಲಿಲ್ಲ. ಇದನ್ನು ಮುಂಚೆ ಬಿಚ್ಚಿದ್ದಾರೆ. ಇದಕ್ಕೆ ನಮ್ಮ ಹತ್ರ ಇರೋ ಬ್ಯಾಟ್ರೀಸ್ನ ಕನೆಕ್ಟ್ ಮಾಡಿ ಚೆಕ್ ಮಾಡ್ಬಿಡೋಣ ಒಂದ್ಸತಿ. ಬ್ಯಾಟ್ರಿ ಹಾಕಿ ಕೇಬಲ್ ಕನೆಕ್ಟ್ ಮಾಡಿ ನೋಡಿದೆ, ಬಟ್ ಯಾವುದೇ ರೆಸ್ಪಾನ್ಸ್ ಇಲ್ಲ. ನಾನು ಏನೇನೋ ಮಾಡಿ ನೋಡ್ಬಿಟ್ಟೆ, ಬಟ್ ಇದು ವರ್ಕ್ ಆಗಿಲ್ಲ. ಆಮೇಲೆ ಗೊತ್ತಾಯ್ತು ಈ SOC ಹೋಗಿದೆ ಅಂತ. ಯಾಕಂದ್ರೆ ಚಾರ್ಜರ್ ಕನೆಕ್ಟ್ ಮಾಡಿದ ಕೂಡಲೇ ತುಂಬಾನೇ ಹೀಟ್ ಆಗ್ತಾ ಇದೆ. ಸೊ ಆಲ್ರೆಡಿ ಡೆಡ್ ಆಗಿರೋ MP4 ಪ್ಲೇಯರ್ ಇದು. ಈ ಒಂದು ರೆಸ್ಟೋರೇಷನ್ ಫೇಲಿಯರ್. ಇದೇ ತರ ರೆಸ್ಟೋರೇಷನ್ ವಿಡಿಯೋಸ್ ನಿಮ್ಗೆ ಇಷ್ಟ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.